ಗೊತ್ತಿಲ್ಲ ಪ್ರಮೋದ್, ಇಲ್ಲಿ ತನಕದ ಸನ್ನಿವೇಶ ನೋಡ್ರೆ ಕೇರಳದಲ್ಲಿ ಏನಾಯ್ತು ಆ ರೀತಿಯಾಗಿ ಆಗ್ಬಿಡುತ್ತಾ ಅಂತ. ಯಾಕಂತ ಅಂದ್ರೆ ನಿನ್ನೆ ರಾಜೇಂದ್ರ ಅರ್ಲೇಕರ್ ಅವರು ಜಂಟಿ ಅಧಿವೇಶನಕ್ಕೆ ಬಂದಿಲ್ಲ ಅಂತಲ್ಲ, ಸರ್ಕಾರದ ಭಾಷಣ ಓದಿಲ್ಲ ಅಂತಲ್ಲ, ಓದಿದ್ರು. ಬಟ್ ಕೆಲವೊಂದಷ್ಟು ಟ್ರಿಮ್ ಮಾಡ್ಕೊಂಡಿದ್ರು. ಅವರು ಕೂಡ ಕೆಲವೊಂದು ಸಂಗತಿಗಳನ್ನ ಓದಿಲ್ಲ. ಇಲ್ಲಿ ಬಹುಶಃ ಗೆಹ್ಲೋಟ್ ಅವರು ಬರ್ದೇ ಇರುವಷ್ಟರ ಮಟ್ಟಿಗೆ ಅವರು ನಿರ್ಧಾರ ತೆಗೆದುಕೊಳ್ಳದೆ ಹೋದ್ರು ಕೂಡ ಬಂದು ಅವ್ರಿಗೆ ಬೇಕಾದಂತ ಕೆಲ ಟ್ರಿಮ್ ಮಾಡಿ ಅಥವಾ ಕೆಲ ಮಾರ್ಪಾಡುಗಳನ್ನ ಮಾಡಿ ಆ ಭಾಷಣ ಓದ್ತಾರೆ ಅಂತ ಕಾಣಿಸುತ್ತೆ. ಬಟ್ ಆ ನಂತರದಲ್ಲಿ ದೊಡ್ಡ ಹಂಗಾಮಕ್ಕಿದು ಸಾಕ್ಷಿ ಆಗ್ಬೋದಾ ಅಂತ ಪ್ರಮೋದ್? ನಿಜ ಮಾಲ್ತೇಶ್, ಈಗಾಗಲೇ ಈಗ ಏನಾಗುತ್ತೆ ಅದನ್ನೇ ಸಾಂವಿಧಾನಿಕವಾಗಿ ಸಾಕಷ್ಟು ಕ್ಲಾಸ್ಗಳಿಗೆ ಒಂದು ಕಡೆಗೆ ಈಗ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಅಥವಾ ಸರ್ಕಾರ ಹೇಳ್ತಾ ಇದೆ ಅವರಿಗೆ ಬೇರೆ ಆಯ್ಕೆಗಳಿಲ್ಲ, ಅವ್ರು ಏನು ಸರ್ಕಾರ ಕೊಟ್ಟಿರುತ್ತೋ ಅದನ್ನೇ ಓದಬೇಕು ಅಂತ. ಆದರೆ ಸಾಕಷ್ಟು ಉದಾಹರಣೆಗಳಿದೆ. ಅಂದರೆ ಸರ್ಕಾರ ಕೊಟ್ಟಿರುವಂಥ ಕಾಪಿಯನ್ನು ಅಥವಾ ಸರ್ಕಾರ ಕೊಟ್ಟಿರುವಂಥ ಭಾಷಣವನ್ನು ಓದದೇ ಇರುವಂಥ ಸಾಕಷ್ಟು ಉದಾಹರಣೆಗಳಿವೆ. ಅಟ್ ದ ಸೇಮ್ ಟೈಮ್ ಮೊನ್ನೆ ನೀವು ಕೇರಳದಲ್ಲಿ ನೋಡ್ರಿ, ಕೇರಳದಲ್ಲಿ ರಾಜ್ಯಪಾಲರು ಅವ್ರದ್ದೇ ಆದಂಥ ಭಾಷಣ ಹೋದ್ರು, ಸರ್ಕಾರವನ್ನು ಓದೋದಕ್ಕಾಗಿಲ್ಲ. ಇಲ್ಲಿರುವಂಥದ್ದು ಅಂದರೆ ಸಾಂವಿಧಾನಿಕವಾಗಿ ಹೇಗೆ ಇಂಟರ್ಪ್ರೇಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ. ಒಂದು ಕಡೆಗೆ ಈಗ ರಾಜಭವನ ಅಥವಾ ರಾಜ್ಯಪಾಲರ ಕಚೇರಿ ಹೇಳ್ತಾ ಇರುವಂಥದ್ದು, ರಾಜ್ಯಪಾಲರು ಅನ್ನುವಂಥದ್ದು ಒಂದು ಕಾನ್ಸ್ಟಿಟ್ಯೂಷನಲ್ ಆಗಿರುವಂಥ ಹುದ್ದೆ ಅಥವಾ ಕಾನ್ಸ್ಟಿಟ್ಯೂಷನಲ್ ಆಗಿರುವಂಥ ಬಾಡಿ. ಅದಕ್ಕೆ ಸಂಪುಟ ಸಚಿವರೇನಿರ್ತಾರೆ ಅಥವಾ ಸಂಪುಟ ಏನಿರುತ್ತೆ, ಸಂಪುಟ ರಾಜ್ಯಪಾಲರಿಗೆ ಸಲಹೆಯನ್ನು ಅಷ್ಟೇ ಕೊಡ್ಬೋದು. ಅದನ್ನು ಹೊರತಾಗಿ ಇಂಥದ್ದೇ ಮಾಡಿ ಹೀಗೆ ಮಾಡಿ ಅಂತ ಡಿಕ್ಟೇಟ್ ಮಾಡೋದಕ್ಕಾಗಲ್ಲ ಅನ್ನುವಂಥದ್ದು ರಾಜ್ಯಪಾಲರ ಕಚೇರಿಯಿಂದ ಬರ್ತಾ ಇರುವಂಥದ್ದು. ಅಟ್ ದ ಸೇಮ್ ಟೈಮ್ ಈಗ ಸಂಪುಟ ಹೇಳ್ತಾ ಇರುವಂಥದ್ದು, ನಾವು ಸಂಪುಟ ಒಂದು ಸರ್ಕಾರದ ನಿಲುವಾಗಿ, ಅಂದರೆ ಸರ್ಕಾರದ ನಿಲುವೇನು, ಸರ್ಕಾರದ ಪಾತ್ರವೇನು, ಸರ್ಕಾರದ ಉದ್ದೇಶವೇನು ಅಂತ ಹೇಳುವಂಥ ಸ್ವಾತಂತ್ರ್ಯ ಸರ್ಕಾರಕ್ಕಿದೆ. ಹೀಗಾಗಿ ಸರ್ಕಾರ ಜನಗಳಿಗೆ ಮತ್ತು ರಾಜ್ಯಪಾಲರ ಮೂಲಕ ಜನರಿಗೆ ಏನು ಹೇಳಬೇಕು ಅದನ್ನು ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಹೀಗಾಗಿ ಇದು ಸರ್ಕಾರದ ನಿಲುವಾಗಿರುತ್ತೆ, ಸರ್ಕಾರದ ವಿಚಾರವಾಗಿರುತ್ತೆ. ಇದು ರಾಜ್ಯಪಾಲರ ವ್ಯಕ್ತಿಗತ ಅಲ್ಲ ಅನ್ನುವಂಥದ್ದು ಸರ್ಕಾರದ ನಿಲುವಾಗಿದೆ. ಹೀಗಾಗಿ ಈ ಕಾನ್ಸ್ಟಿಟ್ಯೂಷನಲ್ ಆಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ನಾಳೆ ಒಂದು ವೇಳೆ ಆದ್ರೂ ಅವ್ರೇನಾದ್ರು ಬರ್ತಾ ಇದ್ರೆ ನಿಜಕ್ಕೂ ದೊಡ್ಡ ಬಿಕ್ಕಟ್ಟಾಗುತ್ತೆ. ಇನ್ನು ಬಂದಾದ್ಮೇಲೆ ಯಾವ ರೀತಿ ಮಾತನಾಡ್ತಾರೆ ಸಾಕಷ್ಟು ಕುತೂಹಲ ಅಂತೂ ಇದೆ ಮಲ್ತೇಶ್. ಓಕೆ ಪ್ರಮೋದ್, ಜಸ್ಟ್ ಹೋಲ್ಡ್ ಪ್ರಮೋದ್, ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ. ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಳ್ಳಿ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಹಾರ್ನಳ್ಳಿ ಅವರೇ, ಬಹುಶಃ ನೀವು ಕೇಳಿಸ್ಕೊಂಡಿರ್ಬೋದು, ಈಗ ಸರ್ಕಾರಕ್ಕೆ ಸಂಬಂಧಪಟ್ಟಾಗೆ ಕಾನೂನು ಸಚಿವರು ಏನ್ ಹೇಳ್ತಾ ಇದಾರೆ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಏನ್ ಹೇಳ್ತಾ ಇದಾರೆ ಅಂದ್ರೆ ಅವ್ರು ಬರ್ಲೇಬೇಕಾಗುತ್ತೆ. ಅದೆಂಗೆ ನಾವು ಸಿದ್ಧಪಡಿಸಿ ಕೊಟ್ಟಿರುವಂತ ಭಾಷಣವನ್ನ ಅವ್ರು ಓದ್ದೆ ರಾಜ್ಯಪಾಲರೇ ಅವ್ರ ಭಾಷಣವನ್ನ ಹೇಗ್ ಮಾಡೋಕ್ಕಾಗುತ್ತೆ, ಅದು ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ರಾಜ್ಯಪಾಲರು ಇಲ್ಲ, ಕೆಲ ಪ್ಯಾರಾಗಳನ್ನ ನಾನು ಓದೋದಿಲ್ಲ ಅಂತ ಹೇಳಿ ಅವರು ಪಟ್ಟು ಹಿಡಿದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಬಿಕ್ಕಟ್ಟನ್ನು ನೀವು ಹೇಗೆ ನೋಡ್ತಾ ಇದ್ದೀರಾ ಸರ್? ಅಂದರೆ ಈಗ ಸಂವಿಧಾನದ ಪ್ರಕಾರ ಈ ವರ್ಷದ ಮೊದಲನೇ ಸೆಷನ್ನಲ್ಲಿ ಗವರ್ನರ್ ಅವರ ಒಂದು ಭಾಷಣದಿಂದಾನೇ, ಈ ಜಾಯಿಂಟ್ ಸೆಷನ್ನಲ್ಲಿ ಮಾಡೋ ಭಾಷಣದಿಂದಾನೇ ಪ್ರಾರಂಭ ಆಗತಕ್ಕದ್ದು. ಈ ಗವರ್ನರ್ ಯಾವುದೇ ಕಾರಣಕ್ಕೂ ಬರಲಿಲ್ಲ ಅಂತ ಹೇಳಿದ್ರೆ ಇವರು ಲೆಜಿಸ್ಲೇಚರಲ್ಲಿ ಏನು ಸೆಷನ್ ಇದೆಯೋ ಅದನ್ನು ಮುಂದುವರಿಸೋದಕ್ಕಾಗೋದಿಲ್ಲ. ಹಾಗಾಗಿ ಇವರು ರೂಲ್ಸ್ ಆಫ್ ಪ್ರೊಸೀಜರ್ ಏನು ಮಾಡ್ಕೊಂಡಿದ್ದಾರೆ ಅದ್ರ ಪ್ರಕಾರವೂ ಸಹ ಗವರ್ನರ್ನ ಭಾಷಣ ಇಲ್ದಲೇ ಇವರು ಪ್ರೊಸೀಡಿಂಗ್ಸ್ ಮಾಡೋದಕ್ಕಾಗೋದಿಲ್ಲ. ಬರಲೇಬೇಕು ಅಂತ ಹೇಳ್ಬೋದು, ಬಟ್ ಗವರ್ನರ್ನ ಮನಸ್ಸನ್ನು ಒಲಿಸಿ ಅವ್ರನ್ನ ಕರೀದಲೇ ಹೋದರೆ, ಅವ್ರನ್ನ ಬರೋದಿಲ್ಲ ಅಂತ ಹೇಳಿದ್ರೆ ಇವರು ನಂತರ ಈ ಪ್ರೊಸೀಡಿಂಗ್ಸ್ ಏನು ನಡೆಸ್ತಾರೋ ಅದಕ್ಕೆ ಕಾನೂನು ಪ್ರಕಾರ ಅದಕ್ಕೆ ವ್ಯಾಲಿಡ್ ಅಂತ ಆಗೋದಿಲ್ಲ. ಬಹುಶಃ ಈಗ ಈ ವಿಶೇಷ ಅಧಿವೇಶನ ನಡೆಸ್ತಾ ಇರುವಂತದ್ದೇ ಕೇಂದ್ರದ ಕೆಲ ನೀತಿ ನಿಯಮಗಳು ನಮಗೆ ಹೇಗೆ ಸಮಸ್ಯೆ ತಂದಿಡ್ತಾ ಇದಾವೆ ಅನ್ನುವಂಥದ್ದು ವಿಚಾರ. ಸೊ ಅದನ್ನ ಒಂದು ಕಾನೂನಾತ್ಮಕವಾಗಿ ಕೇಂದ್ರದ ಮುಂದೆ ಮಂಡಿಸುವಂತ ಕೆಲಸ ಆಗ್ಬೇಕಾಗಿದೆ, ಸಂವಿಧಾನಾತ್ಮಕವಾಗಿ ಅದು ಆಗ್ಬೇಕಾಗಿದೆ. ರಾಜ್ಯಪಾಲರು ಅಕಸ್ಮಾತ್ ನಾಳೆ ಏನಾದ್ರು ಬರ್ದೇ ಹೋದ್ರೆ ಇದರ ಮೂಲ ಉದ್ದೇಶ ಏನಿದೆ ಅದು ಈಡೇರಲ್ಲ ಅನ್ನುವಂಥದ್ದು ನಿಮ್ಮ ಮಾತಿನ ವ್ಯಾಖ್ಯಾನ ಅಂತ ಕಾಣಿಸುತ್ತೆ. ಹೌದು, ಅವರು ರಾಜ್ಯಪಾಲರ ಭಾಷಣ ಮಾಡದಲೇ ಇವರು ಮಾಡೋಕ್ಕಾಗಲ್ಲ. ಇದೇ ಸಂದರ್ಭದಲ್ಲಿ 1966ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿಯಾದಂಥ ಒಂದು ಸನ್ನಿವೇಶ ಉದ್ಭವ ಆಯಿತು. ಅವರು ರಾಜ್ಯಪಾಲರು ಬಂದು ಭಾಷಣ ಪ್ರಾರಂಭ ಮಾಡುವಾಗ ಎಲ್ಲ ಗದ್ದಲಗಳಾಗಿ ಅವರು ಎಷ್ಟೇ ಹೇಳಿದ್ರು ಸಹ ಜನ ಗದ್ದಲ ಮುಂದುವರಿಸಿದ್ರು, ಅವ್ರು ಎದ್ದು ವಾಪಸ್ ಹೊಟ್ಟೋದ್ರು. ಅದಾದ ನಂತರ ಸ್ಪೀಕರ್ ಅವರು ನಾವು ರಾಜ್ಯಪಾಲರ ಒಂದು ಲಿಖಿತ ಭಾಷಣವನ್ನು ಮಂಡಿಸ್ತಾ ಇದ್ದೀವಿ ಅಂತ ಹೇಳಿ ಪ್ರೊಸೀಡಿಂಗ್ಸ್ ಮುಂದುವರಿಸಿದಂಥ ಸಂದರ್ಭದಲ್ಲಿ ಕಲ್ಕತ್ತಾ ಹೈಕೋರ್ಟ್ನವರು ಆ ರೀತಿ ಮಾಡೋದಕ್ಕಾಗೋದಿಲ್ಲ, ರಾಜ್ಯಪಾಲರ ಭಾಷಣ ಇಲ್ದಲೇ ನೀವು ಸೆಷನ್ನ ಮುಂದುವರಿಸೋದು ತಪ್ಪಾಗುತ್ತೆ ಅಂತ ಹೇಳಿ ಒಂದು ತೀರ್ಮಾನವನ್ನು ಸಹ ಕೊಟ್ಟಿದ್ದಾರೆ. ಆದ ಕಾರಣ ಇವರು ಅದನ್ನು ರಾಜಕೀಯ ಉದ್ದೇಶಗಳನ್ನು ಬಿಟ್ಟು ಗವರ್ನರ್ ಅವರ ಒಂದು ಏನು ಪಾಲಿಸಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಮಾತ್ರ ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಿದ್ರೆ ರಾಜ್ಯಪಾಲರು ಬರಲಿಕ್ಕೂ ಸಹ ಒಪ್ಪಬಹುದು ಅಂತ ಹೇಳಿ ನನಗನ್ಸುತ್ತೆ. ಓಕೆ ಸರ್, ಜಸ್ಟ್ ಹೋಲ್ಡ್ ಸರ್, ನಮ್ಮ ಜೊತೆಗೆ ಪ್ರಮೋದ್ ಇದ್ದಾರೆ ಕೂಡ, ಅವ್ರು ರಾಜಭವನದಿಂದ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಹಿ ವಾಂಟ್ಸ್ ಟು ಆಸ್ಕ್ ಯು ಸಮಥಿಂಗ್. ಪ್ರಮೋದ್, ಕ್ಯಾರಿ ಆನ್ ಪ್ರಮೋದ್.
ಅಶೋಕ್ ಹಾರ್ನಳ್ಳಿ ಅವರೇ, ಈಗ ತಾನೇ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಅಂತ ಪೊನ್ನಣ್ಣವರು ಮಾತನಾಡ್ತಾ ಇದ್ರು. ಹಾರ್ನಳ್ಳಿ ಅವರೇ, ಅವ್ರು ಹೇಳ್ತಾ ಇರುವಂಥದ್ದು ರಾಜ್ಯಪಾಲರಿಗೆ ಬರ್ದೇ ಇರೋದಕ್ಕೆ ಆಯ್ಕೆನೇ ಇಲ್ಲ, ಅವ್ರು ಬರಲೇಬೇಕಾಗತ್ತೆ ಅನ್ನುವಂಥದ್ದು. ಇಲ್ಲಿ ಒಂದು ಪ್ರಶ್ನೆ ಇರುವಂಥದ್ದು, ಒಂದ್ ವೇಳೆ ಅವ್ರು ಬರಲಿಲ್ಲ ಅಂದ್ರೆ ಅದು ಸಾಂವಿಧಾನಿಕ ಬಿಕ್ಕಟ್ಟಾಗತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ರಾಜ್ಯಪಾಲರೇ ಬರ್ದೇ ಇದ್ರೆ, ಅವರೇ ಕರೆದಿರುವಂಥ ಅಧಿವೇಶನಕ್ಕೆ ರಾಜ್ಯಪಾಲರೇ ಬರ್ದೇ ಇದ್ರೆ ಅವರ ಸ್ಥಾನಕ್ಕೂ ಕೂಡ ಅದು ಚ್ಯುತಿ ಆಗಲ್ವಾ, ಹಕ್ಕುಬಾಧ್ಯತೆ ಆಗಲ್ವಾ? ಕಾನೂನಾತ್ಮಕವಾಗಿ ಏನು ಹೇಳುತ್ತೆ ಸರ್? ಅಲ್ಲ, ಅವ್ರ ಪ್ರಶ್ನೆ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ ನನಗೆ. ನೀವು ಇನ್ನೊಂದ್ಸರಿ ಹೇಳಿದ್ರೆ ಪ್ರಮೋದ್ ಏನ್ ಕೇಳ್ತಾ ಇದ್ದಾರೆ, ಅಕಸ್ಮಾತ್ ಏನಾದ್ರೂ ನಾಳೆ ರಾಜ್ಯಪಾಲರು ಬರ್ದೇ ಹೋದ್ರೆ ಮುಂದೆ ಅಂದ್ರೆ ಅವರ ಹಕ್ಕುಚ್ಯುತಿ ಸರ್ಕಾರ ಮಂಡಿಸುವಂತ ನಿಟ್ಟಿನಲ್ಲಿ ಅಥವಾ ರಾಜ್ಯಪಾಲರ ವಿರುದ್ಧದ ನಿರ್ಣಯ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಏನು ಅವಕಾಶ ಇದೆ ರಾಜ್ಯ ಸರ್ಕಾರಕ್ಕೆ ಅನ್ನುವಂಥದ್ದು ಅವ್ರ ಪ್ರಶ್ನೆ ಆಗಿದೆ. ಇಲ್ಲ, ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ಅಶೋಕ್ ಹಾರ್ನಳ್ಳಿ ಅವರನ್ನು ಮತ್ತೆ ನಾವು ಸಂಪರ್ಕ ಮಾಡೋಣ. ಇದು ಬಹಳ ಒಂದ್ ರೀತಿ ಬಿಕ್ಕಟ್ಟಿನ ಸನ್ನಿವೇಶ. ಈಗ ನಮ್ಮ ಆಮೇಲೆ ಇದೇನು ಆಗೇ ಇಲ್ಲ ಅನ್ನುವಂಥದ್ದಲ್ಲ. ಈಗ ತಾನೇ ಅಶೋಕ್ ಹಾರ್ನಳ್ಳಿ ಅವರು ಹೇಳಿದಾಗೆ ಹಿಂದೆ 1966ರ ಸಂದರ್ಭದಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ನಮಗೆ ರೀಸೆಂಟ್ ಆಗಿ ಸಿಗ್ತಾ ಇರುವಂತ ಉದಾಹರಣೆಗಳು ಏನು ಅಂತಂದ್ರೆ ತಮಿಳುನಾಡಿನಲ್ಲಿ ಏನಾಗ್ತಾ ಇದೆ ಅಂತ. 2021ರಿಂದ ಇಲ್ಲಿ ತನಕ 4 ಬಾರಿ ಈ ರೀತಿಯಾದಂತಹ ಘಟನೆಗಳು ನಡೆದಿದೆ. ಅಶೋಕ್ ಹಾರ್ನಳ್ಳಿ ಅವರು ನಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಹಾರ್ನಳ್ಳಿ ಅವರೇ, ಪ್ರಮೋದ್ ಅವರು ಏನ್ ಕೇಳ್ತಾ ಇದ್ರು ಅಂದ್ರೆ, ಅಕಸ್ಮಾತ್ ಏನಾದ್ರು ರಾಜ್ಯಪಾಲರು ನಾಳೆ ಬರ್ದೇ ಹೋದ್ರೆ ಅವ್ರ ವಿರುದ್ಧವಾದಂತ ನಿರ್ಣಯ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರದ ಮುಂದಿರುವಂತ ಆಯ್ಕೆಗಳು ಏನೇನು, ಅವರ ನಡೆಯನ್ನ ಪ್ರಶ್ನಿಸಿ ಅನ್ನುವಂತ ವಿಚಾರವಾಗಿ ಕೇಳ್ತಾ ಇದ್ರು. ಅಂದರೆ ಈ ಲೆಜಿಸ್ಲೇಚರ್ ಸೆಷನ್ ಅನ್ನ ಪ್ರಾರಂಭ ಮಾಡಬೇಕಾದ್ರೆ ರಾಜ್ಯಪಾಲರ ಭಾಷಣದಿಂದಾನೇ ಪ್ರಾರಂಭ ಮಾಡಬೇಕು. ರಾಜ್ಯಪಾಲರ ಭಾಷಣ ಇಲ್ಲದೆ ಹೋದರೆ ಮುಂದೆ ನಡವಳಿಕೆ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಆದ್ದರಿಂದ ನೀವು ರಾಜ್ಯಪಾಲರ ವಿರುದ್ಧ ನಿರ್ಣಯ ತಗೊಂಡ್ರೂ ಸಹ ಅದಕ್ಕೇನು ಬೆಲೆ ಇಲ್ಲ. ಸೆಷನ್ ಪ್ರಾರಂಭ ಆಗೋದೇ ರಾಜ್ಯಪಾಲರ ಭಾಷಣದಿಂದಾನೇ ಪ್ರಾರಂಭ ಆಗಬೇಕು. ಅವ್ರ ಭಾಷಣದಲ್ಲಿ ಇಲ್ದಲೇ ಹೋದರೆ, ಅವ್ರ ಭಾಷಣ ಮಾಡೋದಿಲ್ಲ ಅಂತ ಹೇಳಿದ್ರೆ ಮುಂದೆ ಅದನ್ನು ಮುಂದುವರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಸೆಂಬ್ಲಿ ಪ್ರಕಾರ ಇದು ರೂಲ್ಸ್ ಆಫ್ ಪ್ರೊಸೀಜರ್, ಅವ್ರದ್ದೇ ಅಸೆಂಬ್ಲಿ ರೂಲ್ಸ್ ಆಫ್ ಪ್ರೊಸೀಜರು ಇದೆ. ಅದ್ರ ಪ್ರಕಾರನೂ ಸಹ ರಾಜ್ಯಪಾಲರ ಭಾಷಣ ಇಲ್ದಲೇ ಯಾವುದೇ ಕಾರಣಕ್ಕೂ ಅವರು ಮುಂದೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳೋ ಹಾಗಿಲ್ಲ, ನಡವಳಿಕೆನೂ ಮಾಡೋ ಹಾಗಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಶೋಕ್ ಹಾರ್ನಳ್ಳಿ ಅವರೇ, TV9 ಜೊತೆಗೆ ಜಾಯ್ನ್ ಆಗಿ ಮಾತನಾಡಿದ್ದಕ್ಕಾಗಿ. ಹಾಗೆ ಪ್ರಮೋದ್, ತಮಗೂ ಕೂಡ ಧನ್ಯವಾದ. ಅಲ್ಲಿಗೆ ನಾಳೆ ಒಂದು ದೊಡ್ಡ ಹಂಗಾಮ ಇದೆ ಅನ್ನುವಂಥದ್ದಂತೂ ಈ ಮಟ್ಟಿಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂಥದ್ದು. ರಾಜ್ಯಪಾಲರು ನಾಳೆ ಬರ್ತಾರಾ, ಬಂದರೂ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಪ್ರತಿಯನ್ನ ಅವರು ಓದ್ತಾರಾ ಅಥವಾ ತಮ್ಮದೇ ಆದಂತ ಕೆಲ ಮಾರ್ಪಾಡುಗಳನ್ನ ಮಾಡ್ತಾರಾ, ಇದನ್ನ ಸರ್ಕಾರ ಹೇಗ್ ನೋಡುತ್ತೆ, ಮುಂದೆ ಯಾವ್ಯಾವ ರೀತಿಯಾದಂತಹ ಗೊಂದಲಗಳು ಹಂಗಾಮಗಳು ನಡೆಯುತ್ತೆ ಅನ್ನುವಂಥದ್ದಕ್ಕೆ ನಾಳೆ ಬಹಳ ಕುತೂಹಲ ಇದೆ.